ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಒಂದು ಗುಡ್ ನ್ಯೂಸ್ ಇದೆ. ಈ ಸೊತ್ತಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸೊತ್ತನ್ನು ಪಡ್ಕೊಳ್ಬೇಕು ಅಂತಂದರೆ ನೀವು ಅನುಭವಿಸ್ತಾ ಇದ್ದಂಥ ಸಾಕಷ್ಟು ಸಮಸ್ಯೆಗಳಾಗಿರ್ಬೋದು, ಅದು ನಿಮ್ಮ ಕೈಗೆ ಬರೋ ತನಕನೂ ಈಗ ಇಲಾಖೆ ಏನು ಮಾಡ್ತಾ ಇದೆ, ಈ ಸೊತ್ತು ಅಂತಕ್ಕಂಥದ್ದನ್ನು ನಿಮ್ಮ ಮನೆ ಬಾಗಿಲಿಗೆ ಬರಲಿಕ್ಕೆ ಯಾವೆಲ್ಲ ಸಿದ್ಧತೆಯನ್ನು, ಯಾವೆಲ್ಲ ಪ್ರಕ್ರಿಯೆಗಳನ್ನು ಇಲಾಖೆ ಮಾಡ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು. ಹಾಗಾಗಿ ನೋಡಿ, ವೆರಿ ಫಸ್ಟ್ ಲೈನ್ಸಲ್ಲಿ ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಮನೆ ಬಾಗಿಲಲ್ಲೇ ಸಿಗಲಿದೆ ಈ ಸೊತ್ತು ಅಂತ. ಹೇಗೆ ಮನೆ ಬಾಗಿಲಲ್ಲೇ ಸಿಗಬೇಕು ಅಂತಂದರೆ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ ಜನರಿಗೋಸ್ಕರವಾಗಿ ಅಂತ. ಲೆಟ್ಸ್ ಸಿ ಒನ್ ಬೈ ಒನ್ ನೋಡೋಣ. ಈಗ ಗ್ರಾಮೀಣ ಭಾಗದ ಜನರು ತಮ್ಮ ಆಸ್ತಿ ದಾಖಲೆಗಳಿಗಾಗಿ ಪಂಚಾಯಿತಿ ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಲಿಕ್ಕೆ ಮತ್ತು ಸರ್ವರ್ ಸಮಸ್ಯೆಯಿಂದ ಎದುರಾಗ್ತಕ್ಕಂಥ ವಿಳಂಬಕ್ಕೆ, ಒಂದಷ್ಟು ಸಮಸ್ಯೆಗಳಿಗೆ ಮುಕ್ತಿಯನ್ನು ನೀಡಲಿಕ್ಕೆ ಈಗ ಸರ್ಕಾರ ಏನು ಮಾಡಿದೆ, ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿರುವಂಥದ್ದು. ಆಯಿತಾ. ಈ ಸೊತ್ತು ಅಂತಕ್ಕಂಥದ್ದು ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ರೆಕಾರ್ಡ್. ಅದು ಈ ಆಸ್ತಿ ದಾಖಲೆಗಳಿಗೋಸ್ಕರ ಏನಾದರೂ ನಮಗೆ ಬೇಕು ಅಂತಂದಾಗ ಅವುಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಬೇಕು ಅಂತಂದರೆ, ಬಟ್ ಈ ಸೊತ್ತು ಅಂತಕ್ಕಂಥದ್ದು ಇಲ್ಲಿ ಬೇಕೇ ಬೇಕಾಗಿದೆ ಪ್ರತಿಯೊಬ್ಬರಿಗೂ. ಹಳ್ಳಿಗರ ಜನರ ಮನೆ ಬಾಗಿಲಿಗೆ ಈ ಸೊತ್ತು ತಲುಪಿಸ್ತಕ್ಕಂಥ ವಿನೂತನ ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಈಗ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಜ್ಜಾಗ್ತಾ ಇದೆ. ಯಾವ ಅಂಡರಲ್ಲಿ ಬರುತ್ತೆ ಇದು ಅಂತಂದರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂಡರಲ್ಲಿ ಇವೆಲ್ಲ ಬರುವಂಥದ್ದು. ನೆಕ್ಸ್ಟ್ ಮುಂದುವರೆದಂತೆ ಇನ್ನು ಉಳಿದಂಥ ಎಲ್ಲ ವಿವರಗಳನ್ನು ಅವ್ರು ಹೇಳ್ತಾರೆ. ಈ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಎಲ್ಲ ರೀತಿಯ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ತೊಡಕುಗಳನ್ನು ನಿವಾರಣೆ ಮಾಡಲಿಕ್ಕೆ 5 ಜನ ಸದಸ್ಯರಿರ್ತಕ್ಕಂಥ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸುವಂತೆ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಇಲಾಖೆ ಕಾರ್ಯದರ್ಶಿಗಳಿಗೆ ಲಿಖಿತ ನಿರ್ದೇಶನವನ್ನು ಈಗಾಗಲೇ ನೀಡಿದ್ದಾರೆ. ಮುಂಚೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಮಿನಿಸ್ಟರ್ ಆಗಿದ್ದರು, ಈಗ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಾರೆ ಈಶ್ವರ್ ಬಿ ಖಂಡ್ರೆ ಅವರು. ಅಂದರೆ ಯಾವೆಲ್ಲ ಪ್ರಕ್ರಿಯೆಗಳನ್ನು ಆರಂಭ ಮಾಡ್ತಾರೆ ಇವೆಲ್ಲವೂ ಕೂಡ ಸಾಧ್ಯವಾದಷ್ಟು ಬೇಗ ಜಾರಿಯಾಗಬೇಕು. ಸುಮ್ಮನೆ ಸ್ಟೇಟ್ಮೆಂಟ್ಸ್ ಆಗಲಿ ಮತ್ತೊಂದಾಗಲಿ ಇದು ಬರ್ತಾ ಇದ್ದರೆ ಅದಕ್ಕೆ ಐ ಥಿಂಕ್ ಅಷ್ಟು ವ್ಯಾಲ್ಯೂಸ್ ಇಲ್ಲ, ಹೋಗ್ಬಿಡ್ತದು. ಏನು ಹೇಳಿದರೆ ಅದನ್ನು ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಕಾರ್ಯರೂಪಕ್ಕೆ ತಂದರೆ ಏನಾಗುತ್ತೆ, ಆ ಸುದ್ದಿಗಳನ್ನು ಓದಿದಂಥ ಅಥವಾ ಆ ಒಂದು ವಿಷಯಗಳನ್ನು ಕೇಳಿದಂಥ ಜನರಿಗೆ ಸಮ್ವೇರ್ ಎಲ್ಲ ಒಂದು ಕಡೆ ಫೈನಲಿ ಇದು ಎಲ್ಲ ಪ್ರಕ್ರಿಯೆಗಳನ್ನು ದಾಟಿ ನಮಗೆ ಒಳ್ಳೆಯ ರೀತಿಯಲ್ಲಿ ಇಲಾಖೆ ಮಾಡ್ತಾಯಿದೆ ಅಂತಕ್ಕಂಥ ಒಂದು ಖುಷಿಯಲ್ಲಿ ಅಥವಾ ಅವರು ಆ ಖುಷಿಯನ್ನು ಪಡಲಿಕ್ಕೆ ಒಂದು ಸಾಧ್ಯ ಆಗುತ್ತೆ. ಆಯಿತಾ. ನೆಕ್ಸ್ಟು, ಈ ಸೊತ್ತು ವಿತರಣಾ ವ್ಯವಸ್ಥೆಯನ್ನು ಈಸಿ ಮಾಡಲಿಕ್ಕೆ ಪಂಚಾಯತ್ ರಾಜ್ ಇಲಾಖೆ ಕಾರ್ಯದರ್ಶಿ ಡಿ ರಂದೀಪ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ವಿಶೇಷ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಈಗ ಅವರು ಈಶ್ವರ್ ಖಂಡ್ರೆ ಅವರು ಸೂಚನೆ ನೀಡಿದ್ದಾರೆ. ಈ ಒಂದು ಕಮಿಟಿಯಲ್ಲಿ ಬೆಂಗಳೂರು, ಮಂಗಳೂರು, ಕಲಬುರಗಿ, ಬೆಳಗಾವಿ ಜಿಲ್ಲೆಗಳ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅಂತ ಕರೀತಾರೆ, ಅವರು ಸದಸ್ಯರಾಗಿ ಇರಲಿದ್ದಾರೆ ಅಂತ ಹೇಳಿದ್ದಾರೆ. ಈ ಸಮಿತಿಯು ಈ ಸೊತ್ತು ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಈಗಾಗಲೇ ಏನೆಲ್ಲ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇದ್ದಾರೆ ಅವೆಲ್ಲವನ್ನು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ನೇಮಕ ಮಾಡಿರ್ತಕ್ಕಂಥ ಒಂದು ಕಮಿಟಿ ಇದು. ನೆಕ್ಸ್ಟು, ಈಗ ಪ್ರೆಸೆಂಟು ಜಾರಿಯಲ್ಲಿರತಕ್ಕಂಥ ಈ ಸೊತ್ತು ತಂತ್ರಾಂಶ ಮತ್ತು ನಿಯಮಾವಳಿಗಳಲ್ಲಿ ಅಗತ್ಯವಿರತಕ್ಕಂಥ ಬದಲಾವಣೆಗಳಾಗಿರ್ಬೋದು ಅಥವಾ ಈ ತಾಂತ್ರಿಕ ಸುಧಾರಣೆಗಳಾಗಿರ್ಬೋದು ಅಥವಾ ಆಡಳಿತಾತ್ಮಕ ಕ್ರಮಗಳ ಕುರಿತು ಭಾಳ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ವಿತಿನ್ 10 ಡೇಸಲ್ಲಿ ಅಂತ ಹೇಳಿದರೆ, ಈಗ ವಿತಿನ್ 10 ಡೇಸ್ ಒಳಗಡೆ ಒಂದು ಕರಡು ವರದಿ ಸಲ್ಲಿಸುವಂತೆ ಸಚಿವರು ಸಮಿತಿಗೆ ಕಟ್ಟುನಿಟ್ಟಿನ ನಿರ್ದೇಶನವನ್ನು ನೀಡಿದ್ದಾರೆ. ಇನ್ ಕೇಸ್ ಅವರು ಈಗೇನು ಅಂದರೆ ಒಬ್ಬ ವ್ಯಕ್ತಿ, ಒಬ್ಬ ಪಬ್ಲಿಕ್ಕು ತನ್ನ ಆಸ್ತಿ ದಾಖಲೆಗಳಿಗೋಸ್ಕರವಾಗಿ, ಅಂದರೆ ನಾಟ್ ಓನ್ಲಿ ಆಸ್ತಿ ಅಸೆಟ್ ಅಂತಲ್ಲ, ಅದು ಬೇರೆ ಬೇರೆ ಎಲ್ಲ ಒಂದು ವಿಚಾರಗಳಿಗೂ ಅದು ಬೇಕಾಗುತ್ತೆ ಈ ಸೊತ್ತು ಅಂತಕ್ಕಂಥ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ರೆಕಾರ್ಡ್ ಅದು. ಹಾಗಾಗಿ ಅವರು ಪಬ್ಲಿಕ್ಕು ಏನೆಲ್ಲ ಸಮಸ್ಯೆಯನ್ನು ಫೇಸ್ ಮಾಡ್ತಾರೆ ಅಂತ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಆಲ್ರೆಡಿ. ಅದಾದ ನಂತರದಲ್ಲಿ ವಿತಿನ್ 10 ಡೇಸಲ್ಲಿ ಕಮಿಟಿಯವರು ಏನೆಲ್ಲ ಅಧ್ಯಯನವನ್ನು ಆಳವಾಗಿ ಮಾಡಿದ್ದಾರೆ ಅದ್ರ ಬಗ್ಗೆ ರಿಪೋರ್ಟ್ಸ್ ಕೊಡಬೇಕು ಅಥವಾ ಅದ್ರ ಬಗ್ಗೆ ಒಂದು ಡ್ರಾಫ್ಟ್ ವರದಿಯನ್ನು ಕೊಡಲಿಕ್ಕೆ ಏನು ಮಾಡಿದೆ ಸಚಿವರು ಅವರಿಗೆ ಡೈರೆಕ್ಷನ್ಸ್ ಪಾಸ್ ಮಾಡಿದ್ದಾರೆ. ಅವೆಲ್ಲವೂ ಬರುತ್ತೆ. ಈಗ ಅವ್ರು ಇಮಿಡಿಯೇಟು ಸ್ಟಡಿ ಮಾಡಿ ವರದಿಯನ್ನು ಕೊಡ್ತು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ವೈರಲ್ ಆಗುತ್ತೆ. ಅದ್ರ ಮಾಹಿತಿಯನ್ನು ನಾನು ಇನ್ನೊಂದು ಸಲ ಹೇಳ್ತೀನಿ ನಿಮಗೆ ಅದು ಬಂದಾಗ. ಈ ವರದಿ ಆಧಾರದ ಮೇಲೆ ಗ್ರಾಮೀಣ ಭಾಗದಲ್ಲಿ ಈ ಸೊತ್ತು ವಿತರಣಾ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಈಸಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ. ನೆಕ್ಸ್ಟು, ರಾಜ್ಯದ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಹಲವು ದಶಕಗಳಿಂದ ಸಾವಿರಾರು ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇರ್ತವೆ, ಅದು ಗೊತ್ತಿರೋ ವಿಚಾರ. ಅವರ ಬಳಿ ತಮ್ಮ ಮನೆ ಅಥವಾ ನಿವೇಶನಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಧಿಕೃತ ಸರ್ಕಾರಿ ದಾಖಲೆಗಳಿಲ್ಲ ಅಂತಿದೆ. ಈಗ ಅಲ್ಲಿ ನಿಮಗೆ ನಂಬ್ತಿರೋ ಬಿಡ್ತಿರೋ ಒಂದೊಂದ್ಸಲ ಏನಾಗುತ್ತೆ, ಒಂದು ಸಣ್ಣ ದಾಖಲೆಯನ್ನು ತಗೊಳ್ಬೇಕಾದ್ರೂ ನಾವು ಸಾಕಷ್ಟು ಸಮಸ್ಯೆಯನ್ನು ಫೇಸ್ ಮಾಡಿಬಿಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಶಾಲಾ ದಾಖಲೆ ತಗೊಳ್ಬೇಕು ಅಂತಂದರೆ ತುಂಬ ಹಿಂಸೆ. ಅಂದರೆ ಈ ಹಲವು ತುಂಬ ಹಳೆಯ ವರ್ಷಗಳು ಅಂತಲ್ಲ, ಜಸ್ಟ್ ಒಂದು 6 ರಿಂದ 7 ವರ್ಷದ ಹಿಂದೆ ಅಥವಾ 5 ರಿಂದ 6 ವರ್ಷದ ಹಿಂದೆ ಓದಿರ್ತಕ್ಕಂಥ ಮಕ್ಕಳಾದ್ರೂ ಆ ದಾಖಲಾತಿ ಬುಕ್ ನೋಡಿಬಿಟ್ರೆ ನೀವು ಸರಿಯಾಗಿ ಮೇಂಟೈನ್ ಮಾಡಿರಲ್ಲ. ಈಗ ಒಂದೊಂದ್ಸಲ ಏನಾಗುತ್ತೆ, ನಾವು ಫಾರ್ಮೇಟ್ ಕೊಟ್ಟರು ಏನಾದರೂ ಮಿಸ್ಟೇಕ್ಸ್ ಮಾಡಿ ಬರೆದ್ಬಿಡ್ತಾರೆ ಆತುರವಾಗಿ. ಅಂದರೆ ಯಾವುದೇ ಒಂದು ಸರ್ಕಾರದ ಯೋಜನೆಗೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು ಬರೀಬೇಕಾದ್ರೆ
ಅದನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಯಾವ ಕಾಲಮಲ್ಲಿ ಏನು ಮಾಡಬೇಕು, ಯಾವ ಥರ ಬರೀಬೇಕು, ಅವರ ಸಿಗ್ನೇಚರು ಇವೆಲ್ಲ ಸೂಕ್ಷ್ಮವಾಗಿ ನೋಡಿಕೊಂಡು ಬರ್ದು ಕೊಡಬೇಕಾಗುತ್ತೆ ರೆಕಾರ್ಡ್ಸನ್ನು. ಬಟ್ ಏನಪ್ಪ ಅಂತಂದರೆ ಮೇಂಟೆನೆನ್ಸು ತುಂಬ ಆಗಿಬಿಟ್ಟಿದೆ ಇವಾಗ. ಹಾಗಾಗಿ ಈಗ ಡಿಜಿಟಲೀಕರಣ ಬಂದಿದೆ ಅಂತಂದರೆ ಆದರೂ ಕೂಡ ಇನ್ನೂ ಸಾಕಷ್ಟು ಅದು ಸಂಖ್ಯೆಯಲ್ಲಿ ಆಗಬೇಕಾಗತ್ತೆ ಅದು. ಹಾಗಾಗಿ ಒಂದು ಶಾಲಾ ದಾಖಲಾತಿಯನ್ನು ಪಡ್ಕೊಳ್ಳಿಕ್ಕೆ ಎಷ್ಟು ಸಮಸ್ಯೆಗಳಾಗುತ್ತೆ ಅಂತಂದರೆ ಇನ್ನು ಈ ಸೊತ್ತು ಮತ್ತು ಮತ್ತೊಂದು ದಾಖಲೆಗಳನ್ನು ಪಡಿಬೇಕಾದ್ರೆ ಎಷ್ಟು ಸಮಸ್ಯೆಗಳಾಗುತ್ತೆ. ಹಾಗಾಗಿ ಇವೆಲ್ಲವನ್ನು ಮಾಡ್ತಾಯಿದ್ದಾರೆ. ಪಾಪ ಅಂಥ ಜನರಿಗೆ ಯಾವುದೇ ದಾಖಲೆ ಇಲ್ಲದೆ ಇರ್ತಕ್ಕಂಥ ಜನರಿಗೆ ಏನು ಮಾಡಬೇಕಾಗತ್ತೆ. ಸೊ ಅದರಿಂದಾಗಿ ಅಂತಹ ಆಸ್ತಿಗಳಿಗೆ ಈ ಸೊತ್ತು ಇಲ್ಲಿ 2 ಫಾರ್ಮ್ ಬರುತ್ತೆ ಭಾಳ ಮುಖ್ಯವಾಗಿ. ಒಂದು ಫಾರ್ಮ್ 9, ಇನ್ನೊಂದು 11B ಅಂತ ಅಂದ್ಬಿಟ್ಟು ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೊ ಇದು ಗಂಭೀರ ಸಮಸ್ಯೆ ಆಗ್ತಿರುವಂಥದ್ದು, ಫಾರ್ಮ್ 9 ಮತ್ತು 11B. ಈ ಗಂಭೀರ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ವ್ಯಾಪಕವಾದಂಥ ಮನೆ ಸಮೀಕ್ಷೆಯನ್ನು ಮಾಡಿ ದಾಖಲೆ ರಹಿತ ಸ್ವತ್ತುಗಳಿಗೂ ಕಾನೂನುಬದ್ಧವಾಗಿ ಈ ಸ್ವತ್ತು ನೀಡಲಿಕ್ಕೆ ಅನುಕೂಲವಾಗುವಂತಹ ಸೂಕ್ತ ಮಾರ್ಗೋಪಾಯಗಳನ್ನು ಸೂಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಅವರು ಸಮಿತಿಗೆ ತಿಳಿಸಿದ್ದಾರೆ. ಮನೆ ಭೇಟಿ ಅಂತ ಹೇಳಿದ್ದಾರೆ. ಇದು ಒಳ್ಳೆಯ ನಿರ್ಧಾರ, ಇದು ಬರಬೇಕು. ಏಕೆಂದರೆ ಪಾಪ ಆ ಪಬ್ಲಿಕ್ಕು ಅವನು ಏನು ಫೇಸ್ ಮಾಡ್ತಾ ಇರ್ತಾನೆ, ದಾಖಲೆಗಳು ಏನೂ ಇಲ್ಲದೆ ಇದ್ದಾಗ ಅದನ್ನು ಪಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅದು ಏನೂ ಗೊತ್ತಿರಲ್ಲ ಅವನಿಗೆ. ಸೊ ಡೈರೆಕ್ಟ್ಲಿ ಒಂದು ಟೀಮ್ನೇ ಬಂದಾಗ ಏನಾಗುತ್ತೆ, ವಿಸಿಟ್ ಮಾಡಲಿಕ್ಕೆ, ಸಮೀಕ್ಷೆ ಮಾಡಲಿಕ್ಕೆ, ಸೊ ಅವನ ಹತ್ರ ಇರ್ತಕ್ಕಂಥ ಕೆಲವೊಂದು ಅಟ್ಲೀಸ್ಟ್ ದಾಖಲೆಗಳನ್ನು ಅವನ ಹತ್ರ ಏನಿರುತ್ತೆ, ಸೊ ವಿಚ್ ಈಸ್ ಅವೈಲೇಬಲ್, ಸೊ ಆ ಥರ ಒಂದು ಕಡೆಯಿಂದ ಅದನ್ನಾದರೂ ಕಲೆಕ್ಟ್ ಮಾಡಿ ಸೊ ಯಾವ ರೀತಿಯಾಗಿ ಸ್ವತ್ತನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇವೆಲ್ಲವೂ ಗೊತ್ತಾಗೋದು ಏನು ಅಂತಂದರೆ ಪ್ರಾಕ್ಟಿಕಲಿ ಅವ್ರ ಗ್ರೌಂಡಿಗೆ ಬಂದಾಗಲೇ. ಸೊ ಎಲ್ಲೋ ಕೂತ್ಕೊಂಡು ಜಡ್ಜ್ ಮಾಡಲಿಕ್ಕಾಗಲ್ಲ. ಸೊ ಹಿಂಗಿರುತ್ತೆ ಸಿಚುವೇಶನ್ ಅಂತ ಅಂದ್ಬಿಟ್ಟು. ಹಾಗಾಗಿ ಸೊ ಒಳ್ಳೆ ಡೈರೆಕ್ಷನ್ಸನ್ನು ಪಾಸ್ ಮಾಡಿದ್ರೆ ಅವರು ಸಾಧ್ಯವಷ್ಟು ಬೇಗ ಬರಲಿ, ಸಮೀಕ್ಷೆ ಮಾಡಲಿ. ಪಾಪ ಯಾರು ಈ ಫಾರ್ಮ್ 9, 11B ಪಡ್ಕೊಳ್ಳೋಕೆ ಆಗ್ತಾ ಇಲ್ವೋ, ದಾಖಲೆ ಇಲ್ವೋ, ಅವ್ರದ್ದೆಲ್ಲ ಕೂಲಂಕುಷವಾಗಿ ಸಮೀಕ್ಷೆ ನಡೆಸಿ ಒಂದು ಚರ್ಚೆ ಮಾಡಿ ಕೇಳಿ ಏನಿದೆ, ಏನು ಬೇಕು ಅಂತ ಎಲ್ಲವನ್ನು ಹೇಳಿ ಅವರೇ ಒಂದು ಸರಿಯಾದ ರೀತಿ ಮಾರ್ಗದರ್ಶನವನ್ನು ಕೊಡ್ತು ಅಂತಂದರೆ ಇವೆಲ್ಲ ಸಮಸ್ಯೆಗಳು ಹಂತ ಹಂತವಾಗಿ ಇತ್ಯರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ನು ಮುಂದುವರೆದಂತೆ ಅಧಿಕೃತ ಈ ಸ್ವತ್ತು ದಾಖಲೆ ಇಲ್ಲದ ಕಾರಣ ಗ್ರಾಮೀಣ ಭಾಗದ ಜನರಿಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಅಫಿಷಿಯಲ್ ಆಗಿ ಈ ಸ್ವತ್ತಿಲ್ಲ ಅಂತಂದರೆ ಅವರು ಯಾವೆಲ್ಲ ಸಮಸ್ಯೆ ತುತ್ತಾಗ್ತಾರೆ ಅಂತ. ಕೆಲವೊಂದು ಲೋನ್ಸೇ ಅವ್ರಿಗೆ ಅಪ್ಲೈ ಆಗಲ್ಲ, ಇನ್ನೂ ಬೇರೆ ಯೋಜನೆಗಳು ಅವ್ರಿಗೆ ಸಿಗೋದೇ ಇಲ್ಲ. ನೋಡಿ ಹೇಳಿದ್ದಾರೆ ಅವರೇನೆ. ಸೊ ಗ್ರಾಮೀಣ ಭಾಗದ ಜನರಿಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಪಡೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದು ಇದರೊಂದಿಗೆ ಮನೆ ದುರಸ್ತಿ ಆಗಿರ್ಬೋದು, ಪುನರ್ನಿರ್ಮಾಣ ಆಗಿರ್ಬೋದು, ಬ್ಲೂ ಪ್ರಿಂಟ್ ಅಪ್ರೂವಲ್, ಕಟ್ಟಡ ನಕ್ಷೆ ಅನುಮೋದನೆ ಹಾಗೂ ಆಸ್ತಿ ಮಾರಾಟ ಅಥವಾ ವರ್ಗಾವಣೆ ಪ್ರಕ್ರಿಯೆಗಳು ಸ್ಥಗಿತಗೊಂಡು ಜನಸಾಮಾನ್ಯರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಈ ಆಸ್ತಿ ಅಂತ ಬಂದಾಗ ಇದು ಬೇಕಾಗುತ್ತೆ. ಇದು ಅಂದರೆ ಅದಕ್ಕೆ ಪೂರಕವಾದಂಥ ಎಲ್ಲ ವಿವರಗಳು ಒಂದೊಂದೇ ಕೊಂಡಿತರತ್ತಿದೆ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ರೆಕಾರ್ಡ್ ಅದು ಈ ಸ್ವತ್ತು ಅಂತಕ್ಕಂಥದ್ದು. ನೋಡಿ ಇಲ್ಲಿ ಒಂದು ಬ್ಯಾಂಕಲ್ಲಿ ಲೋನ್ಸ್ ಅಪ್ಲಿಕೇಬಲ್ ಆಗಲ್ಲ, ಇನ್ನು ಮನೆ ದುರಸ್ತಿ ಕೆಲಸಗಳಾಗಲ್ಲ, ಮತ್ತು ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗಲ್ಲ, ಇನ್ನು ಬ್ಲೂ ಪ್ರಿಂಟ್ ಕೊಡಲಿಕ್ಕೂ ತುಂಬ ಕಷ್ಟ ಆಗುತ್ತೆ. ಅಂದರೆ ಕಟ್ಟಡ ನಕ್ಷೆ ಅನುಮೋದನೆ ಅಂತ ಬರುತ್ತೆ ಒಂದು, ಅದು ಅವೆಲ್ಲ ಮಾಡಿಸ್ಬೇಕು ಅಂದರೆ ಬೇಕು ರೆಕಾರ್ಡ್ ಇದು, ಆಯಿತಾ. ಹಾಗಾಗಿ ಇನ್ನು ಅಸೆಟ್ ಸೇಲ್ ಮಾಡಲಿಕ್ಕೂ ಬೇಕಾಗುತ್ತೆ, ಇನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೂ ಅಸೆಟನ್ನು ಬೇಕಾಗುತ್ತೆ. ಸೊ ಎಲ್ಲದಕ್ಕೂ ಈ ಸ್ವತ್ತು ಅಂತಕ್ಕಂಥದ್ದು ಕಾಮನ್ ಆಗಿರೋದ್ರಿಂದ ಇದು ದ ಮೋಸ್ಟ್ ಇಂಪಾರ್ಟೆಂಟ್ ರೆಕಾರ್ಡ್ ಅಂತ ಕರೀತಾರೆ ಇದನ್ನು. ಸೊ ಹಾಗಾಗಿ ಪಾಪ ಇದಿಲ್ಲದೇ ಜನ ಸಾಕಷ್ಟು ತೀವ್ರ ರೀತಿಯಲ್ಲಿ ಸಂಕಷ್ಟವನ್ನು ಫೇಸ್ ಮಾಡ್ತಾರೆ. ಸೊ ಹೊಸ ಯೋಜನೆಯು ಜಾರಿಗೆ ಬಂದರೆ ಇವೆಲ್ಲ ಸಮಸ್ಯೆಗಳಿಗೆ ತಕ್ಷಣವೇ ಬ್ರೇಕ್ ಬೀಳಲಿದ್ದು ಗ್ರಾಮೀಣ ಜನರ ಆರ್ಥಿಕ ಮತ್ತು ಸಾಮಾಜಿಕ ಸಬಲೀಕರಣಕ್ಕೆ ಒಂದು ದಾರಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸೊ ಭಾಳ ಇದು ಪ್ರಮುಖವಾಗಿ ಇರ್ತಕ್ಕಂಥ ಒಂದು ವಿಚಾರ ಅಂತ ಅನ್ನಿಸ್ತು. ಸೊ ಇಮಿಡಿಯೇಟ್ ಈ ನ್ಯೂಸ್ ನನಗೆ ಗೊತ್ತಾದ ತಕ್ಷಣ ನಿಮ್ಗೆ ಹೇಳಿದ್ದೀನಿ. ಈಗ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ. ಸೊ ಈಗೇನು ಹೇಳಿದ್ದಾರೆ ಈ ಪ್ರಕ್ರಿಯೆಗಳು ಈಗ ಆಲ್ರೆಡಿ ಆರಂಭ ಆಗಿದೆ. ಈಗ ಇದರ ಹಂತಗಳು ಯಾವ್ಯಾವ ಸ್ಟೇಜಲ್ಲಿ ಹೋಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ, ಅದು ಅಪ್ಡೇಟ್ಸ್ ಬರ್ತು ಅಂತಂದರೆ ಖಂಡಿತವಾಗ್ಲೂ ಅದೆಲ್ಲದ್ರ ಬಗ್ಗೆ ನಾನು ಮಾಹಿತಿಯನ್ನು ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಕೊಡ್ತಾ ಹೋಗ್ತಾ ಇರ್ತೇನೆ. ಹಾಗಾಗಿ ದಯಮಾಡಿ ನಮ್ಮ ವಾಹಿನಿಯನ್ನು ನಿರಂತರವಾಗಿ ಹೀಗೆ ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.